ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಅಂದರೆ ಇವಾಗ ಮಧ್ಯಾಹ್ನ ಆಗಿದೆ. ಇವತ್ತು ಯಾವ ವಾರ? ಬುಧವಾರ. ಓಕೆ. ಇವತ್ತು ಬುಧವಾರ. ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಬುಧವಾರನ ಮಂಗಳವಾರನ ಟ್ರ್ಯಾಕ್ ಸೂಟ್ ಹಾಕ್ಕೊಂಡೋಗಿದ್ದಾಳೆ. ಟ್ರ್ಯಾಕ್ ಸೂಟ್ ಹಾಕ್ಕೊಂಡೋಗಿದ್ದಾಳೆ ನನ್ನ ಮಗಳು. ಟ್ರ್ಯಾಕ್ ಸೂಟ್ ಹಾಕ್ಕೊಂಡೋದ್ರೆ ಬುಧವಾರ. ಇವಾಗ ಬುಧವಾರ. ಇವತ್ತು ತುಂಬಾ ಲಾಂಗ್ ಬ್ರೇಕ್ ಆದಮೇಲೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಲಾಂಗ್ ಆಗೋಯ್ತು. ಲಾಸ್ಟ್ ವೀಕ್ ವ್ಲಾಗ್ ಮಾಡಿರೋದು ನಾನು ಮತ್ತೆ ಮಾಡಲೇ ಇಲ್ಲ. ಒಂದೇ ಒಂದು ವೀಡಿಯೋಸ್ ಇತ್ತು, ಅದು ಎಡಿಟಿಂಗ್ ಮಾಡಿದೆ. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಅದು ಮಾಡೋಕ್ಕೆ ಆಗಿಲ್ಲ. ಮಾಡಲೇ ಇದಕ್ಕೆಲ್ಲ ವೀಡಿಯೋಸೇ ಮಾಡಿಲ್ಲ. ಇವಾಗ ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಬರೋದು ಇನ್ನು ಟೈಮ್ ಇತ್ತಾ, ಅದಕ್ಕೆ ಸರಿ ರೈಸ್ ಮಾಡೋಕ್ಕಿಟ್ಟಿದ್ದೆ. ವೀಡಿಯೋನಾದರೂ ಮಾಡೋಣ ಅಂದ್ಕೊಂಡು ಬಂದೆ. ಇವಾಗ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಇವತ್ತಿಂದ ವೀಡಿಯೋ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ರೈಸ್ ಮಾಡೋಕ್ಕಿಟ್ಟಿದ್ದೀನಿ. ರೈಸ್ ಆದಮೇಲೆ ಆಫ್ ಮಾಡಿಬಿಟ್ಟು, ಇನ್ನು ಟೈಮ್ ಇದೆ. ಇವಾಗ 2 o'clock ಆಗಿದೆ. ಇನ್ನು 1 hour ಇದೆ. ನನ್ನ ಮಗಳಿಗೂ ಸ್ಕೂಲಿಂದ ಕರ್ಕೊಂಬರ್ಬೇಕು. ಅಷ್ಟೋ ತನಕ ನಾನು ವೀಡಿಯೋಸ್ ಮಾಡೋಣ, ಏನಾಗ್ತಾ ಇದೆ ಅಂಥೇಳಿ ಬ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ. ಅದು ಬ್ಲಾಗ್ ಸ್ಟಾರ್ಟ್ ಮಾಡೋದಿಲ್ವಾ, ಆಮೇಲೆ ಅದು ಕಂಟಿನ್ಯೂನೇ ಮಾಡೋಕ್ಕೆ ಹೋಗೋದಿಲ್ಲ. ಬ್ಲಾಗ್ ಸ್ಟಾರ್ಟ್ ಮಾಡಿದರೆ ಅದು ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ಟು ಎಂಡ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಮಾಡೋದೇ ಇಲ್ಲ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆನಾ? ಇವಾಗ ಜಸ್ಟು ರೈಸಿಗೆ ಇಟ್ಟಿದ್ದೀನಿ. ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ನಿನ್ನೆ ನಾನು ನೈಟು ಚಿಕನ್ ಸಾಂಬಾರು ಮಾಡ್ತಾಯಿದ್ದೆ, ಅವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಆದ್ರೇನೋ ಏನೋ ಮಾತಾಡ್ಸೋಕ್ಕೆ ಅಂದರೆ ಬ್ಲಾಗ್ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ನನ್ನ ಮಗಳಿಗೆ ಪ್ರಾಜೆಕ್ಟ್ ಕೊಟ್ಟಿದ್ರು, ಅದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಡ್ರಾಯಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ಲು, ಅವಳು ಮಾಡ್ತಾಯಿದ್ಲು, ನಾನು ಒಂದು ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ ಅವಳಿಗೆ. ಹಂಗಾಗಿ ವ್ಲಾಗ್ಸ್ ಏನೂ ಮಾಡೋಕ್ಕೆ ಆಗಿಲ್ಲ. ಸರಿ ಅಂಥೇಳಿ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆಯಿಂದನೂ ಮಾಡೋಕ್ಕಾಗಿಲ್ಲ. ಹಿಂಗೆ ಆಗ್ತಾ ಇರೋದ್ರಿಂದ ಅದಕ್ಕೇ ಇಲ್ಲ, ಬೇಡ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಆಮೇಲಿಂದ ಹೆಂಗೆ ಹೋಗುತ್ತೆ ನೋಡೋಣ. ಇವತ್ತೇ ಏನು ಮಾಡ್ತೀನೋ ಮತ್ತು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇವಾಗ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ದೋಸೆ ಮಾಡ್ಕೊಂಡಿದ್ದೆ. ದೋಸೆ ಮತ್ತು ಟೊಮೊಟೊ ಚಟ್ನಿ ಮಾಡಿದ್ದೆ ಇವತ್ತು. ಅದು ರೆಸಿಪೀಸ್ ಏನೂ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಅದೇ ಸ್ಟಾರ್ಟ್ ಮಾಡಿದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಸ್ಟಾರ್ಟ್ ಮಾಡಿಲ್ಲ ಅಂದರೆ ಹಂಗೆ ಇರುತ್ತೆ ಅದು. ಹಾಗೆ ಅದಕ್ಕೇ ಇವಾಗ ದೋಸೆ ಮೇಲೆ ಬೆಳಗ್ಗೆ ಮಾಡಿದ್ನಲ್ಲ ಟೊಮೊಟೊ ಚಟ್ನಿ ಅಷ್ಟೇ ಮಾಡಿದೆ. ರಾತ್ರಿ ಚಿಕನ್ ಸಾಂಬಾರು ಮಾಡಿರೋದು ಇತ್ತು, ಅದೇ ಇದೆ ಇವಾಗ. ಅದಕ್ಕೆ ಇವಾಗ ರೈಸ್ ಮಾಡೋಕ್ಕಿಟ್ಟಿದ್ದೀನಿ. ಅದು ರೈಸ್ ಆದಮೇಲೆ ಚಿಕನ್ ಸಾಂಬಾರಿದೆ, ಅದು ಊಟ ಮಾಡೋದು ಇವತ್ತಿಂದ. ನನ್ನ ಮಗಳು ಬಂದಮೇಲೆ ಊಟ ಮಾಡೋದು. ನಿಮ್ಮದೆಲ್ಲ ಊಟ ಆಯಿತಾ ಫ್ರೆಂಡ್ಸ್? ಹಾಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರದು ಹಬ್ಬದೆಲ್ಲ ಕ್ಲೀನಿಂಗ್ ಆಯಿತಾ? ಆಮೇಲೆ ಶಾಪಿಂಗ್ಸ್ ಎಲ್ಲ ಆಯಿತಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನು ಇನ್ನೇನೂ ಮಾಡಿಲ್ಲ, ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಆಗಿದೆ, ಅಂದರೆ ಕಡಿಮೆನೂ ಆಗಿದೆ. ಹುಷಾರಿದ್ದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗಿತ್ತು, ಅದು ಕಡಿಮೆ ಆಗಿದೆ. ಎಲ್ಲ ಫುಲ್ಲು ಎಲ್ಲ ಕ್ಲೀನ್ ಆಯಿತು, ಏನೂ ಮಾಡಿಲ್ಲ. ಆದರೆ ನನ್ನ ಬಾಡಿ ಎಲ್ಲ ಕ್ಲೀನಾಗಿದೆ. ಇವಾಗ ಶೀತ ಬಂದುಬಿಡ್ತು, ಜ್ವರ ಬಂದುಬಿಡ್ತು, ಅದು ಇದು ಅಂದ್ಕೊಂಡು ಎಲ್ಲ ಫುಲ್ ಆಗಿದೆ, ಎಲ್ಲ ಮುಗ್ದೋಗಿದೆ. ಇಲ್ಲಾಗ ಏನೂ ಇಲ್ಲ, ಹುಷಾರಾಗಿದ್ದೀನಿ, ಚೆನ್ನಾಗಿದ್ದೀನಿ. ಹಾಗೆ ವ್ಲಾಗು ಮಾಡ್ತಾ ಇರ್ತೀನಿ, ನೋಡೋಣ ಹೆಂಗಾಗುತ್ತೆ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಇವಾಗ ರೈಸೆಲ್ಲ ಆಫ್ ಮಾಡಿಬಿಟ್ಟು ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ನೋಡ್ತಾ ಇರಿ. ನಾನು ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಎಷ್ಟು ಹೋಗುತ್ತೆ ಅಂಥೇಳಿ. ನಿಜವಾಗ್ಲೂ ಗೊತ್ತಿಲ್ಲ, ನೋಡ್ತಾ ಇರೋಣ. ಫ್ರೆಂಡ್ಸ್, ಇದು ನಾನು ರಾತ್ರಿ ಚಿಕನ್ ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿದ್ನಲ್ವ, ಇದು ಮಂಗಳವಾರ ರಾತ್ರಿದು ಬ್ಲಾಗು. ಅಂದರೆ ನಾನು ಆವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ಮಾಡೋಕ್ಕೆ ಆಗಿಲ್ಲ. ಅಂದರೆ ಇದು ಬೆಳಿಗ್ಗೆಯಿಂದ ಅದೇ ಹೇಳಿದ್ನಲ್ವ, ಮಾಡೋಕ್ಕಾಗೋದಿಲ್ಲ ಅಂಥೇಳಿ. ಹಾಗಾಗಿ ನೋಡೋಣ, ರಾತ್ರಿಯಿಂದ ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಅದು ನಿಮ್ಮ ಜೊತೆ ಪೂರ್ತಿಯಾಗಿ ವೀಡಿಯೋಸ್ ಶೇರ್ ಮಾಡೋಕ್ಕೆ ಆಗಿಲ್ಲ. ಜಸ್ಟ್ ಮಾಡಿಬಿಟ್ಟು ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಸಾಂಬಾರೆಲ್ಲ ಮಾಡಿದೆ, ಸರಿ ಅಂತೇಳಿ ಒಂದೇ ಒಂದು ಕ್ಲಿಪ್ಪಿಂಗ್ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಚಿಕನ್ ಸಾಂಬಾರು ಹಾಗೆ ಪೆಪ್ಪರ್ ಫ್ರೈ ಮಾಡಿದ್ದೆ. ಪೆಪ್ಪರ್ ಫ್ರೈ ಮಾಡಿದ್ದು ಅದು ಕ್ಲಿಪ್ಪಿಂಗ್ಸು ತೊಗೊಳೋಕ್ಕೆ ಆಗಿಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದೆ ನಾನು. ಹಾಗಾಗಿ
ತೊಗೊಳಕ್ಕಾಗಿಲ್ಲ. ನನ್ನ ಮಗಳಿಗೆ ಅದರಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದರು. ಹಾಗೆ ಇವಾಗ ಟೆಸ್ಟ್ ಬೇರೆ ಬರ್ತಾಯಿದೆ ಮಕ್ಕಳಿಗೆ, ಅದು ಬೇರೆ ಓದಿಸ್ಬೇಕು. ಆಮೇಲೆ ಈ ಪ್ರಾಜೆಕ್ಟ್ ಎಲ್ಲ ಕೊಟ್ಟರೆ ಅದೊಂದು ಓದಿಸ್ಬೇಕು. ಹಾಗಾಗಿ ಅದೆಲ್ಲ ಮಾಡಿಸ್ಬೇಕು. ಪ್ರಾಜೆಕ್ಟ್ ಎಲ್ಲ ಕೊಟ್ಟಿದ್ದಾಗ ಏನಾದರೂ ಸೆಂಟೆನ್ಸ್ ಏನಾದರೂ ಕೊಟ್ಟರೆ ಅದು ಸ್ಪೀಕ್ ಮಾಡೋಕ್ಕೆ ಕಲಿಸ್ಬೇಕು. ಆಮೇಲೆ ಇವೆಲ್ಲ ಇರೋದ್ರಿಂದ ಸ್ವಲ್ಪ ನನಗೆ ಟೈಮು ಅಡ್ಜಸ್ಟ್ ಆಗ್ತಾಯಿಲ್ಲ. ಸ್ಕೂಲ್ ಸ್ಟಾರ್ಟಾಗಿ ಆವಾಗಲೇ 1 ಮಂತ್ ಆಗೋಯಿತು ಅಂದ್ಕೋತೀನಿ. 1-1.5 ತಿಂಗಳಾಯಿತು. ಅದರಲ್ಲಿ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಮಾಡಬೇಕು ಅಂತ ಇದ್ದೀನಿ. ಎಲ್ಲ ಟೈಮ್ ಅಡ್ಜಸ್ಟ್ ಮಾಡ್ತೀನಿ, ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ರಾತ್ರಿ ಚಿಕನ್ ಸಾಂಬಾರು, ಮುದ್ದೆ, ಅನ್ನ, ಪೆಪ್ಪರ್ ಫ್ರೈ ಮಾಡಿದೆ. ಅದು ಸುಮ್ಮನೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕಂತೇಳಿ ಚಿಕನ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ 1 kg ಇದ್ದಿದ್ದರಿಂದ ಸಾಂಬಾರೆಲ್ಲ ಮಾಡಿದ್ರೆ ಖಾಲಿ ಆಗೋದಿಲ್ಲ ಬೇಗ ಅಂಥೇಳಿ ಸ್ವಲ್ಪ ಪೆಪ್ಪರ್ ಫ್ರೈ ಮಾಡಿಕೊಂಡ್ರೆ ಒನ್ ಟೈಮ್ಗೆ ಸರಿ ಹೋಗುತ್ತಲ್ಲ ಅಂಥೇಳಿ ಅದಕ್ಕೆ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಅದರಲ್ಲಿ ಇವತ್ತು ಕಾಯಿ ಬೇರೆ ಇದ್ದಕ್ಕಿಲ್ಲ. ನಾನು ಕಾಯಿ ಒಂದೇ ಸಲ ಭಾನುವಾರ ಒಂದು ಸಲ ಎಲ್ಲ 2 ಕಾಯಿ ಒಡೆದ್ಬಿಟ್ಟು, ಇಲ್ಲಾಂದರೆ 1 ಕಾಯಿ ಒಡೆದ್ಬಿಟ್ಟು ತುರಿದ್ಬಿಟ್ಟು ಫ್ರೀಜರಲ್ಲಿ ಇಡ್ತೀನಿ. ಈ ಭಾನುವಾರ ನನಗೆ ಸ್ವಲ್ಪ ಹುಷಾರಿದ್ದಿರ್ಕಿಲ್ಲ ಅಂಥೇಳಿ ಅದೇನು ಕೆಲಸ ಮಾಡಿದ್ಕಿಲ್ಲ. ಹಾಗಾಗಿ ಇವಾಗ ಸಾಂಬಾರು ಮಾಡಬೇಕು ಅಂದರೆ ಆವಾಗಲೇ ತುರ್ಕೋಬೇಕು. ಇದು ನನಗೆ ಕಾಯಿ ಇದ್ಬಿಟ್ಟಿದ್ರೆ ಬೇಗ ಸಾಂಬಾರಾಗುತ್ತೆ. ನಿಮಗೂ ಹಾಗೆ ಅನ್ನಿಸ್ತಾ ಇರುತ್ತಾ? ಕಾಯಿ ಇಲ್ಲ ಅಂದರೆ ಏನೋ ಒಂದು ಸ್ವಲ್ಪ ದೊಡ್ಡ ಕೆಲಸ ಇದೆಯೇನೋ ಆ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಅಲ್ಲೇ ಮೇಲೆ ತಗೊಂಡು ಹಾಗೆ ಕಾಯಿ ತುರಿತಾ ಎಲ್ಲ ಒಂದೇ ಸಲ ಮಾಡ್ಕೊತಾ ಇದ್ದೆ. ಅಲ್ಲಿ ಕಾಯಿನೂ ತುರಿತಾ ಇದ್ದೆ, ಈ ಕಡೆನೂ ಇದು ಮಾಡ್ತಾಯಿದ್ದೆ. ಹಾಗೆ ವೀಡಿಯೋಸ್ ಹಾಕ್ತಾಯಿದ್ದೇನೋ ಇಲ್ವೋ ಅಂತ ಅದು ನೋಡ್ಕೋತಾ ಇದ್ದೆ. ನನಗೇನು ಗೊತ್ತಾ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಕೂತ್ಕೊಂಡು ಆದರೆ ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡ್ಕೋತಾರೆ. ಕೂತ್ಕೊಂಡು ಎಲ್ಲ ರೆಡಿ ಮಾಡಿ ಆಮೇಲೆ ಮಾಡ್ಕೋತಾರೆ. ನಿಂತ್ಕೊಂಡು ಮಾಡ್ಕೊಳಕ್ಕಾಗಲ್ಲ. ನನಗೆ ಕೂತ್ಕೊಂಡ್ರೆ ಕೆಲಸನೇ ಆಗೋದಿಲ್ಲ. ನಾನು ನಿಂತ್ಕೊಂಡು ಮಾಡಿದಷ್ಟು ಬೇಗ ಕೂತ್ಕೊಂಡು ಮಾಡೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಅಲ್ವಾ. ನನಗೆ ಈ ಥರ ಒಬ್ಬೊಬ್ಬರು ಹೆಂಗಸರು ಒಂದೊಂದು ಥರ ಇರ್ತಾರೆ. ಮಾಡೋದಿದ್ದರೆ ಮಾಡಿಬಿಡ್ತಾರೆ, ಇಲ್ಲಾಂದರೆ ಹೀಗೆ ನಿಂತ್ಕೊಂಡು ಎಲ್ಲ ರೆಡಿ ಮಾಡಿ ಎಲ್ಲ ಮಾಡ್ತಾ ಇರ್ತಾರೆ. ನೋಡೋಣ ಇವಾಗಿನ ಬನ್ನಿ. ಇವಾಗ ಬೇಗ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಸ್ವಲ್ಪ ಮಧ್ಯಾಹ್ನದಿತ್ತು ಅದಕ್ಕೆ ಅನ್ನ ಏನೂ ಮಾಡಲಿಲ್ಲ. ಹಾಗೆ ಸಾಂಬಾರು ಒಂದು ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೋ ಅಂತೇಳಿ ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಸರಿನಾ? ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನಾನು ಅದೇ ಥರ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಇವಾಗ ಈ ಹಬ್ಬದ ಸೀಸನ್ ಆಗಿದ್ದರಿಂದ ಒಂದು ಸ್ವಲ್ಪ ವ್ಲಾಗ್ಸು ಹಿಂದೆ ಮುಂದೆ ಆಗುತ್ತೆ. ನಿಜ ಹೇಳಬೇಕಂದ್ರೆ ಈ ಲಾಸ್ಟ್ ವೀಕು ಒಂದೇ ಒಂದು ವ್ಲಾಗು ಎಡಿಟಿಂಗ್ ಮಾಡಿದ್ದೀನಿ. ಎಡಿಟಿಂಗ್ ಮಾಡಿ ಅಪ್ಲೋಡಿಂಗೇ ಮಾಡೋಕ್ಕಾಗಿಲ್ಲ. ವೀಡಿಯೋಸ್ ಇದ್ರೂ ಎಡಿಟಿಂಗ್ ಮಾಡೋಕ್ಕಾಗೋದಿಲ್ಲ. ವೀಡಿಯೋಸು ಮಾಡೋಕ್ಕೂ ಟೈಮ್ ಇದ್ದಕ್ಕಿಲ್ಲ. ವೀಡಿಯೋಸ್ ಇದೆಲ್ಲ ಮಂಗಳವಾರದೇ ಇತ್ತು, ಮಾಡ್ಬೋದಾಗಿತ್ತು. ಮಂಗಳವಾರ ಬುಧವಾರ 2 ದಿವಸ ಮಾಡಿದ್ದೆ. ಶುಕ್ರವಾರ ಹಾಕ್ಬೋದಾಗಿತ್ತು. ಒಂದು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಅದೇನು ಅಂಥೇಳಿ ನಿಮ್ಮ ಜೊತೆನೂ ಆಗಿದ್ದಷ್ಟು ಬೇಗ ಶೇರ್ ಮಾಡ್ತೀನಿ. ಸರಿನಾ? ಏನ ವಿಷಯ ಅಂಥೇಳಿ ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದಿತ್ತು, ಹಾಗೆ ಅದೆಲ್ಲ ಏನೂ ವೀಡಿಯೋಸ್ ಮಾಡಿಲ್ಲ. ನೋಡೋಣ ಮುಂದೆ ಬರುವಂತಹ ದಿನದಲ್ಲಿ ಅದು ಏನು ಎತ್ತ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಇವಾಗ ನೋಡೋಣ. ಹಬ್ಬದ್ದು ಫುಲ್ ಇಂಟ್ರೆಸ್ಟ್ ಆಗಿರುತ್ತೆ. ಶಾಪಿಂಗು, ಕ್ಲೀನಿಂಗು, ಹಬ್ಬದ ಬ್ಲಾಗ್ಸು ಎಲ್ಲ ಇರುತ್ತೆ. ಅದೆಲ್ಲ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇವಾಗ ಆಲ್ಮೋಸ್ಟ್ ಚಿಕನ್ ಸಾಂಬಾರೆಲ್ಲ ರೆಡಿ ಆಯಿತು. ಇವಾಗ ಈ ಕಡೆ ಚಿಕನ್ ಸಾಂಬಾರಿಗೆ ವಿಸಲ್ಗೆಲ್ಲ ಇಟ್ಬಿಟ್ಟು, ಅಂದರೆ ನಾನು ಸಾಂಬಾರು ಸಲ ಆದರೆ ಸ್ವಲ್ಪ ಕುಕ್ಕರಲ್ಲೇ ಇಡ್ತೀನಿ. ಅಂದರೆ ನನ್ನ ಮಕ್ಕಳು ಸ್ವಲ್ಪ ಚಿಕ್ಕವಳಾಗಿದ್ದರಿಂದ ನನ್ನ ಮಗಳಿಗೆ ಯಾವ ಥರ ಬೇಕು ಅಂದರೆ ರೈಸು ಸಾಂಬಾರು ಸ್ವಲ್ಪ ಜಾಸ್ತಿ ಮೆತ್ತಗೆ ಇರೋದು ಅವಳಿಗೆ ತುಂಬ ಇಷ್ಟ. ಹಾಗಾಗಿ ಇದು ಚಿಕನ್ ಸಾಂಬಾರಾಯಿತು ಇವತ್ತು ಫ್ರೆಂಡ್ಸ್. ಇದು ಮತ್ತು ಬುಧವಾರ ಸಂಜೆದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬಟರ್ ಸ್ವೀಟ್ ಕಾರ್ನ್ ಮಾಡ್ತಾಯಿದ್ದೆ. ಬಟರು ಅಂದರೆ ಹೊರಗಡೆ ಸಿಗುತ್ತಲ್ವ, ಅದೇ ಥರ ಬಟರ್ ತಗೊಂಡು ಸ್ವೀಟ್ ಕಾರ್ನು ಮಾಡ್ತಾಯಿದ್ದೆ. ಹಾಗೆ ಸ್ವೀಟ್ ಕಾರ್ನ್ ಎಲ್ಲ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ. ಬಟರು ಇದ್ದಿರ್ಕಿಲ್ಲ, ಇದು ಚಿಕ್ಕ ಟ್ಯೂಬ್ ತೊಗೊಬಂದು ಮಾಡ್ತಾಯಿದ್ದೆ. ಹಾಗೆ ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ಸು ತೊಗೊಂಡು ಶೇರ್ ಮಾಡೋಣ ಅಂದ್ಕೊಂಡೆ. ಅದೇ ನಿಮ್ಮ ಜೊತೆ ಚಿಕನ್ ಸಾಂಬಾರೆಲ್ಲ
ಶೇರ್ ಮಾಡೋಕ್ಕೆ ಆಗಿಲ್ಲ. ಆದರೆ ಅದು ಕ್ಲಿಪ್ಪಿಂಗ್ಸೇ ತೊಗೊಳೋದು ಮರ್ತ್ಕೊಂಡ್ಬಿಟ್ಟೆ ನಾನು, ಹಾಗಾಗಿ ಅದು ತೊಗೊಂಡಿಲ್ಲ. ಅಷ್ಟೇ ಚಿಕನ್ ಸಾಂಬಾರು ಮಾಡಿದ್ದೆ, ಹೇಳಿದಲ್ಲ ಮುದ್ದೆ ಅದೆಲ್ಲ ಮಾಡಿದ್ದೆ ಅಂಥೇಳಿ. ಇವಾಗ ಬಟರ್ ಫ್ರೈ ಮಾಡ್ತಾ ಇದ್ದೀನಿ. ಇದು ಬುಧವಾರ ಸಂಜೆದಿಂದ ಸ್ವೀಟ್ ಕಾರ್ನು ಬಟರ್ ಫ್ರೈ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಬಟರೆಲ್ಲ ಹಾಕ್ಕೊಂಡಿದ್ದೆ, ಅದಕ್ಕೆ ಉಪ್ಪು ಖಾರ ಆಮೇಲೆ ಸ್ವಲ್ಪ ಪೆರಿ ಪೆರಿ ಮಸಾಲ ಅಂತ ಪಾಕೆಟ್ ಸಿಗುತ್ತಲ್ವ, ಇವಾಗ ಅದು ಸಖತ್ತು ಮಶಹೂರಾಗಿದೆ. ಅದು ಹಾಕಿಬಿಟ್ಟು ಆಮೇಲೆ ಹಾಕ್ತೀನಿ. ಇದು ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕಿದ್ದೀನಿ, ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಾಯ್ಲ್ ಮಾಡಿದ್ರಿಂದ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೆರಿ ಪೆರಿ ಮಸಾಲ ಹಾಕಿಬಿಟ್ಟು ತಿಂದೆ. ನಿಜವಾಗ್ಲೂ ಸಖತ್ತಾಗಿ ಆಗಿತ್ತು ಫ್ರೆಂಡ್ಸ್. ಹೇಗಿತ್ತು ಅಂದರೆ ಸೂಪರಾಗಿತ್ತು. ನಾವು ಹೊರಗಡೆ ತಿನ್ನೋದೇ ಬೇಡ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ಆ ಥರ ಇತ್ತು. ಇದು ನನ್ನ ಮಗಳಿಗೆ ತುಂಬ ಇಷ್ಟ. ಹಾಗಾಗಿ ಸ್ವೀಟ್ ಕಾರ್ನ್ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ತರ್ತಾ ಇರ್ತೀವಿ. ಎಲ್ಲರ ಮನೇಲೂ ಹಾಗೆ ಅಂದ್ಕೊಂಡಿದ್ದೀನಿ. ದೊಡ್ಡವ್ರಿಗಿಂತ ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೋ ಆ ಥರಕ್ಕೆ ಇಷ್ಟಪಡ್ತೀವಿ ಅಲ್ವಾ. ಹಾಗಾಗಿ ಇವಾಗ ಇದು ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು, ನಾನಲ್ಲ. ನಾನೇನೋ ಮಾಡ್ತಾಯಿದ್ದೆ, ಹಾಗಾಗಿ ಸ್ವಲ್ಪ ಬ್ಯಾಕ್ ಪೇನ್ ಆಗ್ತಾಯಿತ್ತು ಅಂಥೇಳಿ ನಾನು ಹಾಗೇ ಕೂತ್ಕೊಂಡಿದ್ದೆ. ಅವರೇ ಮಾಡ್ತಾಯಿದ್ರು. ಅವ್ರು ಮಾಡ್ತಾಯಿದ್ರು ಅಂಥೇಳಿ ನನ್ನ ಮಗಳು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ಲು. ಹೇಳಿದ್ದೆ ತಗೋ ಅಂಥೇಳಿ, ಹಾಗಾಗಿ ಅವಳು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ಲು. ನೋಡಿ ಆ ಥರ ಮಾಡ್ತಾರೆ ಅಂಥೇಳಿ. ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ನೋಡಿ ಇವಾಗ ಸಾಕು, ಇಷ್ಟು ನಮಗೆ ಸ್ನ್ಯಾಕ್ಸಿಗೆ. ಇನ್ನೊಂದು ನನ್ನ ಮಗಳು ತಿಂದ್ಬಿಟ್ಟಿದ್ಲು, ನಂದು ನನ್ನ ಹಸ್ಬೆಂಡ್ದು ಇಬ್ಬರದು ಇತ್ತು. ನೋಡಿ ತಗೋತೀನಿ ಅಂತ ಹೇಳಿದ್ಲು, ತಗೊಳ್ಳೋವಾಗ ಅಲ್ಲಿ ಚೆಲ್ಬಿಟ್ಲು. ಅಯ್ಯೋ ಮಮ್ಮಿ ಚೆಲ್ಬಿಡ್ತು ಅಂತ ಕಿರ್ಚ್ಕೊತಾ ಇದ್ಲು. ಇವಾಗ ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೇ ಇದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಹಾಗಾಗಿ ಇದು ನೆಕ್ಸ್ಟ್ ಡೇ. ಇವತ್ತು ಹಾಲು ಖೀರು ಮತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಎರಡೂ ಮಾಡಿದ್ದೆ. ಅದಕ್ಕೇ ನಿಮ್ಮ ಜೊತೆನೂ ತಗೊಂಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ರೆಸಿಪೀಸ್ ಏನು ಶೇರ್ ಮಾಡಿಲ್ಲ, ಸಖತ್ತಾಗಿತ್ತು. ನೀವೂ ಯಾವತ್ತಾದರೂ ಮಾಡಿದ್ದೀರಾ ಅಂದರೆ ನನಗೆ ಕಮೆಂಟ್ ಮಾಡಿ. ಸ್ವೀಟು ಮತ್ತು ಖಾರ ಮಾಡಿದ್ದೀರಾ ಅಂದರೆ ನಿಜವಾಗ್ಲೂ ಕಮೆಂಟ್ ಮಾಡಿ ನನಗೆ ಹೇಳಿ. ಇದು ಗುರುವಾರ ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ಹಾಗೆ ಹಾಲು ಖೀರು ಮಾಡಿದ್ದೆ. ಇತ್ತು ರೆಸಿಪೀಸು ಶೇರ್ ಮಾಡೋಕ್ಕಾಗಿಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಲ್ವಾ, ಸೂಪರಾಗಿದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ನನಗೂ ತುಂಬ ಇಷ್ಟ ಆಯಿತು. ಸ್ವಲ್ಪನೇ ಮಾಡಿದ್ದೆ. ನಮ್ಮ ಮನೇಲಿ ಸ್ವೀಟ್ಸು ಜಾಸ್ತಿ ತಿನ್ನೋದಿಲ್ಲ ಫ್ರೆಂಡ್ಸ್, ಅದಕ್ಕೇ ನಾನು ಸ್ವಲ್ಪ ಸ್ವೀಟ್ ಮಾಡ್ತೀನಿ. ಸ್ವೀಟ್ ನಮ್ಮ ಮನೇಲಿ ಯಾವತ್ತೂ ಜಾಸ್ತಿ ಮಾಡೋದಿಲ್ಲ. ನೋಡಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ನಾವು ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ, ಹಂಗಾಗಿ ಸ್ವೀಟ್ ಜಾಸ್ತಿ ಮಾಡೋದಿಲ್ಲ. ಇವಾಗ ನನ್ನ ಮಗಳಿಗೆ ಹಾಕಿ ಕೊಡ್ತಾಯಿದ್ದೀನಿ. ಇದು ನನ್ನ ಮಗಳ ಡ್ರಾಯಿಂಗ್ ಫ್ಯಾಮ್ಲಿ ಪಿಕ್ಚರ್ ಹೇಳಿದರು ಅಂಥೇಳಿ ಇದೇ ತೆಗೆದು ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ನನ್ನ ಮಗಳೇ ತೆಗ್ದಿರೋದು. ಹಾಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಸ್ವಲ್ಪ ನೈಟ್ ಡ್ರೆಸ್ಸು ಎಲ್ಲ ಶಾಪ್ ಮಾಡೋದಿತ್ತು ಅವಳಿಗೆ. ನೈಟ್ ಡ್ರೆಸ್ ಎಲ್ಲ ಸ್ವಲ್ಪ ಹಳೇದಾಗಿತ್ತು, ಹಾಗಾಗಿ ನೈಟ್ ಡ್ರೆಸ್ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡು ಇದು ಮಾಲಿಗೆ ಬಂದಿದ್ದೆ. ಇದು ಮನೆ ಹತ್ರನೇ ಇರೋದು ಮಾಲು, ಅಲ್ಲಿ ಬಂದಿದ್ದೆ. ಅದಕ್ಕೆ ತೊಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೆ. ಅಲ್ಲಿ ಒಂದು ಕ್ಲಿಪ್ಪಿಂಗ್ಸು ತೊಗೊಂಡೆ. ಹಾಗೆ ಇದು ಜೀನ್ಸ್ ಪ್ಯಾಂಟು ಅವಳಿಗೆ ಸ್ವಲ್ಪ ಇಷ್ಟ ಆಯಿತು, ತೊಗೊಳ್ಳೋಣ ಮಮ್ಮಿ ಅಂತ ಹೇಳಿದ್ಲು. ಏನೇನು ತೊಗೊಂಡ್ಲು ಅಂಥೇಳಿ ಹೇಳ್ತೀನಿ ನಿಮಗೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನೈಟ್ ಡ್ರೆಸ್ ತೊಗೊಂಡ್ಲಾ ಅಂಥೇಳಿ ನೋಡಿ, ಬೇಕಾದರೆ ನೈಟ್ ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡು ಹೋಗಿರೋದು. ಒಂದು 4-5 ಟೀ ಶರ್ಟು ಆಮೇಲೆ ಶಾರ್ಟ್ಸ್ ಎಲ್ಲ ಕೊಡೋಣ ಅಂದ್ಕೊಂಡು ಹೋದೆ. ಅಲ್ಲಿ ಅವಳಿಗೆ ಬೇರೆ ಥರನೇ ಇಷ್ಟ ಆಯಿತು ಅಂಥೇಳಿ ಬೇರೆ ಥರನೇ ತೊಗೊಂಡ್ಲು. ಇದು ನಮ್ಮ ಮನೆ ಹತ್ರನೇ ಇರುವಂತಹ ಟೆಕ್ಸ್ಪೋರ್ಟ್ ಅಂಥೇಳಿ, ವೆಂಕಟೇಶ ಟೆಕ್ಸ್ಪೋರ್ಟ್ ಇದೆ. ಅಲ್ಲಿ ಕಡಿಮೆ ಅಂದರೆ ಆಫರ್ ಎಲ್ಲ ಹಾಕಿರ್ತಾರೆ, ಪರವಾಗಿಲ್ಲ, ಮನೆಯಲ್ಲಿ ನೀವು ಯೂಸ್ ಮಾಡ್ಬೋದು. ಅಲ್ಲಿಂದ ತಗೊಂಡು ಎಲ್ಲ ಶಾಪ್ ಎಲ್ಲ ಮಾಡು ಆಮೇಲೆ ಇವಾಗ ಸ್ವಲ್ಪ ಹೋಗೋದಿತ್ತು. ನಾನು ಅಲ್ಲೇ ಪಕ್ಕಕ್ಕೆ ಇತ್ತು, ಹಾಗಾಗಿ ಡಿಮಾರ್ಟ್ಗೂ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು. ಅಂದರೆ ಮನೆಗೆ ಹೋದ್ರಿಂದನೇ ತಗೊಳ್ಳೋಂಗಿಲ್ಲ, ಜಸ್ಟ್ ಮಗಳಿಗೆ ಸ್ವಲ್ಪ ಪೆನ್ಸಿಲ್ಸ್ ಬೇಕಾಗಿತ್ತು ಅಂತ ಅಲ್ಲೇ ಪಕ್ಕಕ್ಕೆ ಇತ್ತಲ್ವ, ಹಾಗಾಗಿ ಅವಳು ಚಿಕ್ಕದಿದು, ದೊಡ್ಡದೇನಿಲ್ಲ, ಚಿಕ್ಕದಿತ್ತು. ಬಟ್ಟೆ ಏನೂ ಇದ್ದಿರ್ಕಿಲ್ಲ ಇಲ್ಲಿ, ಜಸ್ಟು ಮನೆಗೆ ಸಿಗುವಂತಹ ಗೋದ್ರೀಸು ಆಮೇಲೆ ಈ ಪ್ಲ್ಯಾಸ್ಟಿಕ್ಕು ಅವೆಲ್ಲ ಐಟಮ್ಸ್ ಇತ್ತು ಅಷ್ಟೇ. ಇವಾಗ ನೋಡ್ತಾ ಇದ್ವಿ. ನನ್ನ ಮಗಳು ಪೆನ್ಸಿಲ್ಸ್ ಎಲ್ಲ ತೊಗೊಂಡ್ಲು. ಆಮೇಲೆ ನ್ಯಾಪ್ಕಿನ್ ತೊಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೆ, ತೊಗೊಂಡಿಲ್ಲ, ಸುಮ್ಮನೆ ನೋಡಿದೆ ಅಷ್ಟೇ. ಇದು ಸ್ವಲ್ಪ ದೂರ ಇತ್ತು ನಮ್ಮ ಮನೆಯಿಂದ,
ನಾವು ಹೊಸ ಫಸ್ಟು ಎಲ್ಲ ಗೋದ್ರಿದೆಲ್ಲ ತೊಗೋತೀವಲ್ವ, ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ನಲ್ವ, ಅಲ್ಲಿ ಪರವಾಗಿಲ್ಲ, ಅಲ್ಲಿನೂ ಚೆನ್ನಾಗಿರುತ್ತೆ. ಅದರ ಸ್ವಲ್ಪ ಆಫರ್ಸ್ ಎಲ್ಲ ಇರುತ್ತೆ, ಹಾಗೆ ಜಾಸ್ತಿನೂ ಐಟಮ್ಸ್ ಎಲ್ಲ ಇರುತ್ತೆ ಅಲ್ಲಿ. ಅಲ್ಲೇ ತೊಗೊಳೋಣ ಅಂದ್ಕೊಂಡು ಜಸ್ಟ್ ಇವಾಗ 2 ಬಾಕ್ಸು ಪೆನ್ಸಿಲ್ಸು, 1 ಬಾಕ್ಸು ಎರೇಸರ್ಸು ತೊಗೊಂಡು ಬಂದೆ ಮನೆಗೆ. ಬಂದುಬಿಟ್ಟು ಇಷ್ಟು ಆಯಿತು. ಇದು ಗುರುವಾರ ಸಂಜೆಯಿಂದ ಇಷ್ಟ ಆಯಿತು ಫ್ರೆಂಡ್ಸ್. ಇಷ್ಟು ಇವತ್ತು ಗುರುವಾರ ಬ್ಲಾಗ್ ಆಗಿತ್ತು. ಹಾಗೆ ನೋಡೋಣ, ತಗೋ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ, ಹಾಗೆ ಮಾಡೋಕ್ಕಾಗಿಲ್ಲ ಅಂದರೆ ಮಾಡೋದಿಲ್ಲ. ಇವಾಗ ಅಲ್ಲೇ ಒಂದು ಚಿಕ್ಕ ಪುಟ್ಟ ನೋಡಿಕೊಂಡು ಹೋಗ್ತಾ ಇದ್ದೆ. ಏನು ತೊಗೊಂಡಿಲ್ಲ ನೋಡೋಣ ಅಂದ್ಕೊಂಡು, ಅದೇ ನೋಡೋದು ನಮಗೆ ಹೆಂಗಸ್ರು ಗುಣನೇ ಇಷ್ಟ ಅಲ್ವಾ, ನೋಡಬೇಕು ಅದು ಇದು ನೋಡಬೇಕು ಅಂಥೇಳಿ ನೋಡಿಕೊಂಡು ಇವಾಗ ತಗೊಂಡು ಅವಳಿಗೆ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗ್ಬಿಟ್ಟು, ಇನ್ನೇನು ಶಾಪ್ ಮಾಡಿಲ್ಲ, ಎಲ್ಲ ಇತ್ತು. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ನೈಟ್ ಡ್ರೆಸ್ ತೊಗೊಳಕ್ಕೆ ಹೋಗಿ ಜೀನ್ಸ್ ಪ್ಯಾಂಟ್ ತೊಗೊಂಬಂದವಳೆ. 2 ಜೀನ್ಸ್ ಪ್ಯಾಂಟು, ಇದು ಬ್ಯಾಗಿ ಜೀನ್ಸ್ ಅಂತಾರಲ್ವಾ ಆ ಜೀನ್ಸು. ನನ್ನ ಮಗಳು ಖುಷಿ ನೋಡಿ ನೈಟ್ ಡ್ರೆಸ್ ತೊಗೊಳಕ್ಕೆ ಹೋಗಿ 2 ಜೀನ್ಸ್ ಪ್ಯಾಂಟ್ ತೊಗೊಂಬಂದವಳೆ. ಇವಾಗ ಹೇಳ್ತಾಳೆ ನೋಡಿ ಎಷ್ಟು ಖುಷಿ ಇದೆ ಅಂಥೇಳಿ. ಚೆನ್ನಾಗಿದೆ ಚಿನ್ನು, ಇಷ್ಟ ಆಯಿತಾ? ಹಿಂದೆ ಸರಿ ಸ್ವಲ್ಪ ಎತ್ತು, ಮೇಲೆ ಎತ್ಬಿಟ್ಟು ತೋರಿಸು. ಇದು ಟೀ ಶರ್ಟು ಓಪನ್ ಮಾಡಿ. ಟೀ ಶರ್ಟು ನಾನು ಎತ್ತಿಡ್ತೀನಿ, ನೀನು ಓಪನ್ ಮಾಡು. ತೆಗಿಬೇಕು, ಹಾಂ ತೆಗಿ, ಹಾಂ ಓಪನ್ ಮಾಡು. ಹಾಂ, ಇದು 2 ಹಿಡ್ಕೊ, ಕೆಳಗಡೆ ಜೀನ್ಸ್ ಪ್ಯಾಂಟ್ ಹಿಡ್ಕೊ ಬೇಗ. ಈ ಕಡೆ ಬಾ. ಟನ್ ಬಾ. ಹೊಸ ಡ್ರೆಸ್ಸು ನನ್ನ ಮಗಳಿಗೆ, ಜೀನ್ಸ್ ಪ್ಯಾಂಟು, ಇದೊಂದು ಟೀ ಶರ್ಟು. ನಮ್ಮ ಏನು ಬರ್ತಿದೆ, ಸಮ್ಮರು ಫೇವ್ರೇಟ್ ಅಂತ ಬರ್ತಿದೆ. ಆಮೇಲೆ ಇದೊಂದು ಜೀನ್ಸ್ ಪ್ಯಾಂಟು. ಹ್ಯಾಪಿ? ಖುಷಿ ಆಯಿತಾ? ಸೋ ಹ್ಯಾಪಿ. ಇದು ತುಂಬ ಇಷ್ಟ ಆಯಿತು ಅಲ್ವಾ ನಿನಗೆ? ಕ್ವಾಲಿಟಿ ಅಲ್ಲ, ಅದು ಪ್ಯಾಟರ್ನು ನಿನ್ಗೆ ಇಷ್ಟ ಆಯಿತು ಅಲ್ವಾ? ಏನು ಮಾಡ್ತಾ ಇರೋದು? ಬರಿತಾ ಇರೋದು ಅಲ್ವಾ? ಬಾ ಬರಿ ಬಾ, ನಾನು ಎತ್ತಿಡ್ತೀನಿ ಬಿಡು, ನೀನು ಬರೆಯೋ ಕೂತ್ಕೋ. ಅದು ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡು, ಸರಿನಾ? ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಆ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಓಕೆನಾ? ನನ್ನ ಮಕ್ಳಿಗಂತೂ ಫುಲ್ ಖುಷಿ ಆಗಿಬಿಟ್ಲು. ನೈಟ್ ಡ್ರೆಸ್ ತೊಗೊಳಕ್ಕೆ ಹೋಗಿ ಡ್ರೆಸ್ ಜೀನ್ಸ್ ಪ್ಯಾಂಟು ಸಿಕ್ಬಿಡ್ತು. 2 ಜೀನ್ಸ್ ಪ್ಯಾಂಟು, 2 ಟೀ ಶರ್ಟ್ ಸಿಕ್ತು. ಇನ್ನೊಂದು ಟೀ ಶರ್ಟು ನಮ್ಮ ಮನೆಯವ್ರ ಗಾಡಿ ಡಿಕ್ಕಿದಲ್ಲಿ ಇದ್ದಿದ್ದರಿಂದ ಅದು ಟಾಪ್ ಥರ ಇತ್ತು, ಅದು ತೊಗೊಳಕ್ಕೆ ಹೋಗಿಲ್ಲ. ಅದು ತೊಗೊಂಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಮರ್ತು ಹೋಗ್ಬಿಟ್ಟೆ ನಾನು. ಹೀಗೆ ಆಗುತ್ತೆ ನನಗೆ. ಅವಳಿಗೆ ತುಂಬ ಖುಷಿ ಆಯಿತು. ಅವಳ ಖುಷಿನೇ ನಮ್ಮ ಖುಷಿ ಅಲ್ವಾ, ಅಷ್ಟೇ. ಮಕ್ಕಳು ಎಷ್ಟೋರಾದರೂ ಆಗಲಿ, ನೋಡೋಣ ಇದು ಯಾವಾಗ ಹಾಕೋತಾಳೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಏನಕ್ಕೂ ಹಾಕ್ಕೊಳ್ಳೋದಿಲ್ಲ. ಇವಾಗ ಮತ್ತೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಬಟ್ಟೆ ತೊಗೋಬೇಕು. ಆವಾಗ ನೋಡೋಣ. ಅವಳಿಗೆ ಇದು ಇಷ್ಟ ಆಯಿತು ಅಂಥೇಳಿ, ನೈಟ್ ಡ್ರೆಸ್ ಬೇಡ ಅಂತ ಹೇಳಿದ್ನು, ನೈಟ್ ಪ್ಯಾಂಟ್ ಬೇಡ ಅಂದಿದ್ದಕ್ಕೆ ಸರಿ ಅಂಥೇಳಿ ಅವ್ರ ಡ್ಯಾಡಿ ಜೀನ್ಸ್ ಪ್ಯಾಂಟ್ಸ್ಗಳು ಕೊಡಿಸಿರೋದು. ಇದು ಯಾವಾಗ ಹಾಕೋತಾರೆ ಅಂಥೇಳಿ ಗೊತ್ತಿಲ್ಲ, ಹಾಕೊಂಡ್ಮೇಲೆ ಶೇರ್ ಮಾಡ್ತೀನಿ, ಸರಿನಾ? ಇವತ್ತಿನ ವ್ಲಾಗ್ ಇಷ್ಟೇ. ನಾಳಿನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳಿನ ವ್ಲಾಗ್ ಜೊತೆ ಸಿಗೋಣ. ಬಾಯ್ 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 ಬಾಯ್.